Very good morning, dear students. In the last class, we have discussed some of the problems, and there were the small mistakes, and even students had messaged me, and I have already informed you in the group also. Please solve number of problems. You are already the second year students, and ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಮಕ್ಕಳೇ, ನೀವು ಸಾಲ್ವ್ ಮಾಡಬೇಕು. ಪ್ರತಿಯೊಂದು ಪ್ರಾಬ್ಲಮ್ಸ್ ನ ಇಲ್ಲೇ ಸಾಲ್ವ್ ಮಾಡ್ಸಕ್ ಆಗಲ್ಲ, ಗೊತ್ತು ನಿಮಗೆ. ಆಲ್ರೆಡಿ ನೀವು ಸೆಕೆಂಡ್ ಇಯರ್ ಆಗಿರೋದ್ರಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ ಜಾಸ್ತಿ ಪ್ರಾಬ್ಲಮ್ಸ್ ಇಲ್ಲಿ ಸಾಲ್ವ್ ಮಾಡಿಸ್ಬೇಕು ಆನ್ಲೈನ್ ಕ್ಲಾಸ್ ಅಲ್ಲಿ ಅಂತ. ನೀವು ಸೇಮ್ ಪ್ರಾಬ್ಲಮ್ಸ್ ನಂಬರ್ ಆಫ್ ಪ್ರಾಬ್ಲಮ್ಸ್ ನ ನಂಬರ್ಸ್ ಚೇಂಜ್ ಇರೋದನ್ನ ತಗೊಂಡು ಸಾಲ್ವ್ ಮಾಡ್ತಾ ಹೋಗಿ, ನಿಮಗೆ ಬರುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. ನಾನು ಇಲ್ಲೇ ನಂಬರ್ ಏನ್ ಹಾಕ್ತಾ ಹೋಗಿಲ್ಲ ಪ್ರಾಬ್ಲಮ್ಸ್ಗೆ, ಕೆಲವು ಪ್ರಾಬ್ಲಮ್ಸ್ಗೆ ನೀವು ಕೌಂಟ್ ತಗೋತಾ ಹೋಗಿ ಸಾಕು. ಸೊ ಲೆಟ್ ಮೀ ಟೇಕ್ ದಿಸ್ ಒನ್ ಪ್ರಾಬ್ಲಮ್ ನಂಬರ್ 10. ವೇಟ್ ಸ್ಟೂಡೆಂಟ್ಸ್, ಐ ಟೇಕ್ ಹೈಲೈಟರ್. Two insulated charged copper spheres A and B, two insulated charged copper sphere have their center separated by distance 50 centimeter. What is mutual force of electrostatic repulsion? Electrostatic repulsion ಎಷ್ಟಿದೆ ಯಾವಾಗ? if charge on each is 6.5 into 10 raised to -7 ಕೂಲಮ್. ಫಸ್ಟ್ ಕ್ವಶನ್ ಕರೆಕ್ಟ್ ಆಗಿ ಕನ್ನಡದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎರಡು ಚಾರ್ಜೆಡ್ ಸ್ಪಿಯರ್ ಇದೆ, ಇನ್ಸುಲೇಟೆಡ್ ಚಾರ್ಜೆಡ್ ಕಾಪರ್ ಸ್ಪಿಯರ್ಸ್. ಇದು ಎ ಅಂಡ್ ಬಿ ಅಂತ ತಗೊಂಡಿದೆ. ಒಂದು ಸ್ಪಿಯರ್ ನ ಎ ಅಂತ ತಗೊಂಡಿದ್ದಾರೆ, ಇನ್ನೊಂದು ಸ್ಪಿಯರ್ ನ ಬಿ ಅಂತ ತಗೊಂಡಿದ್ದಾರೆ ಮಕ್ಕಳೇ. ಸೊ ಅವೆರಡಕ್ಕೂ ಎಷ್ಟು ದೂರದಲ್ಲಿ ಒಂದಕ್ಕೊಂದನ್ನ ಪ್ಲೇಸ್ ಮಾಡಿದ್ದಾರೆ ಅಂದ್ರೆ 50 ಸೆಂಟಿಮೀಟರ್ ದೂರದಲ್ಲಿ ಇರೋದು. ಒಂದು ಸ್ಪಿಯರ್ಗೆ ಇನ್ನೊಂದು ಸ್ಪಿಯರ್ಗೆ ಡಿಸ್ಟೆನ್ಸ್ ಎಷ್ಟಿದೆ? 50 ಸೆಂಟಿಮೀಟರ್ ಇದೆ. ಹಾಗಿದ್ದಾಗ ನಾವು ಫೋರ್ಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಅನ್ನ ಕಂಡುಹಿಡಿಯಿರಿ. ಯಾವಾಗ ಪ್ರತಿಯೊಂದು ಸ್ಪಿಯರ್ ಇರೋ ಎರಡು ಸ್ಪಿಯರ್ಗೂ ಒಂದೊಂದು ಸ್ಪಿಯರ್ಗುನು 6.5 into 10 raised to -7 ಕೂಲಮ್ ಇದ್ದಾಗ ಅವೆರಡರ ಮಧ್ಯೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, what is the force of repulsion if each sphere charge is doubled? ಸರಿ, ಮತ್ತೆ ಫೋರ್ಸ್ ಆಫ್ ರಿಪಲ್ಷನ್ ಕೇಳಿದ್ದಾರೆ. ಯಾವಾಗ ಆ ಸ್ಪಿಯರ್ ಇಂದು ಚಾರ್ಜ್ ನ ಡಬಲ್ ಮಾಡ್ಬಿಟ್ರೆ, ಒಂದು ವೇಳೆ ನಾನು ಆ ಸ್ಪಿಯರ್ ನ ಚಾರ್ಜ್ ನ ಡಬಲ್ ಮಾಡಿದ್ರೆ ಎಷ್ಟು ರಿಪಲ್ಷನ್ ಇರುತ್ತೆ? ಮತ್ತೆ ಡಿಸ್ಟೆನ್ಸ್ ನ ಅರ್ಧ ಮಾಡ್ತೀವಿ. ಡಿಸ್ಟೆನ್ಸ್ ಆಲ್ರೆಡಿ 50 ಸೆಂಟಿಮೀಟರ್ ಇತ್ತು. ಯಾವಾಗ? ಕೇಸ್ ನಂಬರ್ 1 ಅಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಮಕ್ಕಳೇ. ಎರಡು ಚಾರ್ಜೆಡ್ ಸ್ಪಿಯರ್ ಇದೆ, ಇನ್ಸುಲೇಟೆಡ್ ಚಾರ್ಜೆಡ್ ಕಾಪರ್ ಸ್ಪಿಯರ್ಸ್ ಇವು. ಒಂದಕ್ಕೆ ಎ ಅಂತ ಹೆಸರು ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ ಬಿ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಅವೆರಡರದು ಸೆಂಟರ್ಸ್ 50 ಸೆಂಟಿಮೀಟರ್ ಡಿಸ್ಟೆನ್ಸ್ ಇಂದ ಸಪರೇಟ್ ಆಗಿದೆ. ಒಂದಕ್ಕೊಂದು 50 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಷ್ಟು ಇದೆ. ಸೊ ಹಾಗಿದ್ದಾಗ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ನ ಕ್ಯಾಲ್ಕುಲೇಟ್ ಮಾಡಿ. ಯಾವಾಗ? ಇಫ್ ಚಾರ್ಜ್ ಆನ್ ಈಚ್ ಸ್ಪಿಯರ್ 6.5 into 10 raised to -7 ಕೂಲಂಬ್ ಇದ್ದಾಗ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಫೋರ್ಸ್ ಆಫ್ ರಿಪಲ್ಷನ್ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ. ಯಾವಾಗ ಆ ಸ್ಪಿಯರ್ ಚಾರ್ಜ್ ನ ಡಬಲ್ ಮಾಡ್ತೀವಿ, ಡಿಸ್ಟೆನ್ಸ್ ನ 50 ಇರೋದನ್ನ ಅರ್ಧ ಮಾಡಿದಾಗ, ಸ್ಪಿಯರ್ ಚಾರ್ಜ್ ನ ಡಬಲ್ ಮಾಡಿದಾಗ ಫೋರ್ಸ್ ಆಫ್ ರಿಪಲ್ಷನ್. ಎರಡು ಕೇಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಫಸ್ಟ್ ಕೇಸ್ ಅನ್ನ ನೋಡೋಣ. F is equals to 1/4 pi epsilon naught Q1 Q2 by R square. If 1/4 pi epsilon naught Q1 Q2 by R square, 1/4 pi epsilon. ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿರೋದು ಸರಿ ಇರ್ಬೇಕಂತ ಏನಿಲ್ಲ, ನಾನು ಸ್ಟೂಡೆಂಟ್ಸ್ ನೋಟ್ಸ್ ನ ಸಾಲ್ವ್ ಮಾಡಿಸಿರ್ತೀನಿ. ನಿಮಗೆ ಬೇಕಾಗಿರೋದು ಮೇನ್ ಪ್ರಾಬ್ಲಮ್ ಸರಿ ಇದೆಯಾ ಅಂತ ಕ್ಯಾಲ್ಕುಲೇಷನ್ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಮಕ್ಕಳೇ. ಮತ್ತೆ ನೀವು ನನಗೆ ಒಂದ್ಸರಿ ನೋಟ್ಸ್ ಅನ್ನ ತೋರಿಸಿದ್ರೆ ಆಯ್ತು, ಓಕೆನಾ? ಸೊ 9 into 10 raised to 9 ಯಾವ್ದ್ರ ವ್ಯಾಲ್ಯೂ? 1/4 pi epsilon naught ವ್ಯಾಲ್ಯೂ. Q ಒಂದು 6.5 into 10 raised to -7 ಹೋಲ್ ಸ್ಕ್ವೇರ್. ಯಾಕೆ ಹೋಲ್ ಸ್ಕ್ವೇರ್ ಆಯ್ತು ಹೇಳಿ? ಎರಡರದ್ದು ಚಾರ್ಜ್ ಸೇಮ್ ಅಲ್ವಾ, ಅದಕ್ಕೆ ಅದನ್ನ ಸೇಮ್ ಬರ್ಕೊಂಡಿದೀವಿ. Q1 ಕೂಡ ಸೇಮು, Q2 ಕೂಡ ಸೇಮ್. ಫಸ್ಟ್ ಬರ್ಕೊಳ್ಳಿ. ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? R ಅಂತ ಸ್ಟಾರ್ ಅಂದ್ರೆ ಡಿಸ್ಟೆನ್ಸ್ 50 ಸೆಂಟಿಮೀಟರ್ ನ ಮೀಟ್ರಿಗೆ ಕನ್ವರ್ಟ್ ಮಾಡೋದು ಹೆಂಗೆ ಮಕ್ಕಳೇ? ಸೆಂಟಿಮೀಟರ್ ಇಂದ ಮೀಟ್ರಿಗೆ ಮಾಡಕ್ಕೆ ಏನ್ ಮಾಡ್ಬೇಕು? 50 ಸೆಂಟಿಮೀಟರ್ 50 ಡಿವೈಡ್ ಬೈ 100 ಮಾಡಿದ್ರೆ ಸೆಂಟಿಮೀಟರ್ ಇಂದ ಮೀಟ್ರಿಗೆ ಕನ್ವರ್ಟ್ ಆಗುತ್ತೆ. ಫೋರ್ಸ್ ಕ್ವಶನ್ ಮಾರ್ಕ್, ಇಲ್ಲಿ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿರೋದು ನಮಗೆ. Q1 Q2 ಎರಡೂ ಕೂಡ ಸೇಮ್ ಚಾರ್ಜ್ ಇರೋದ್ರಿಂದ ನಾನು ಇಲ್ಲಿ ತಗೋಬೇಕಾದ್ರೆ ಹೋಲ್ ಸ್ಕ್ವೇರ್ ಅಂತ ಪ್ರಾಬ್ಲಮ್ ಅಲ್ಲಿ ತಗೊಂಡಿದೀವಿ. ಆರ್ ಸ್ಕ್ವೇರ್ ಮೀಟ್ರಿಗೆ ಕನ್ವರ್ಟ್ ಮಾಡಿದೀವಿ. 0.5 ಹೋಲ್ ಸ್ಕ್ವೇರ್. ಸಾಲ್ವ್ ಮಾಡಿ ನಿಮಗೆ ಫೋರ್ಸ್ ಆನ್ಸರ್ ಎಷ್ಟೋ ಒಂದು ಬರುತ್ತೆ. 1.521 into 10 raised to -2. ನೀವು ಅದನ್ನ ಹೀಗೇನೆ ಇಡಬಹುದು, 1521 into 10 raised to -5 ನ್ಯೂಟನ್ ಅಂತ. ಫೋರ್ಸ್ ಇಂದು ಯೂನಿಟ್ ಏನು? ನ್ಯೂಟನ್. ಅದಕ್ಕೆ ನ್ಯೂಟನ್ ಬರ್ದಿದೀವಿ. ನೀವು ಆನ್ಸರ್ ಎಲ್ಲ ಬರ್ದ್ಬಿಟ್ಟು ಯೂನಿಟ್ ಬರ್ದಿಲ್ಲ ಅಂದ್ರೆ ನಿಮ್ದು ಹೋಲ್ ಪ್ರಾಬ್ಲಮ್ಗೆ ಮಾರ್ಕ್ಸ್ ಕೊಡಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ದ ಕೇಸ್ ನಂಬರ್ 1. ಇಷ್ಟ ಆನ್ಸರ್. ಎಷ್ಟು ಆನ್ಸರ್ ಬರುತ್ತೆ ನೋಡಿ, ಇಷ್ಟೇ ಬರುತ್ತೆ ಬಹುಶಃ. ಸೊ ಕೇಸ್ ನಂಬರ್ 1 ನಲ್ಲಿ ಫೋರ್ಸ್ ಆಫ್ ರಿಪಲ್ಷನ್ ನೀವು ಕ್ಯಾಲ್ಕುಲೇಟ್ ಮಾಡಾಯ್ತು. ಯಾವಾಗ ಚಾರ್ಜ್ ಸೇಮ್ ಇದ್ದಾಗ
ಮತ್ತೆ ಡಿಸ್ಟೆನ್ಸ್ 50 ಸೆಂಟಿಮೀಟರ್ ಇದ್ದಾಗ. ಅವ್ರು ಸೆಕೆಂಡ್ ಕೇಸಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಚಾರ್ಜ್ ನ ಡಬಲ್ ಮಾಡೋಣ, ಡಿಸ್ಟೆನ್ಸ್ ನ ಅರ್ಧ ಮಾಡೋಣ ಅಂತ. ಸೊ ಎಫ್ ಡ್ಯಾಶ್ ಅಂದ್ರೆ ಎರಡನೇ ಕೇಸಿಂದು ಎಫ್ ಡ್ಯಾಶ್ ಅಂತ ನಾನು ಹೆಸರು ಇಟ್ಕೊಂಡಿದ್ದೀನಿ. ಫಸ್ಟ್ ಕೇಸ್ ಏನ ಎಫ್ ಅಂತ ಫೋರ್ಸ್, ಸೆಕೆಂಡ್ ಕೇಸಲ್ಲಿ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ತಿರೋದು ಎಫ್ ಡ್ಯಾಶ್. ನನಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಮಾತ್ರ ಆತರ ಇಟ್ಕೊಂಡಿರೋದು. ಇಲ್ಲಿ Q1 is equals to 2Q ಅಂದ್ರೆ ಚಾರ್ಜ್ ನ ಡಬಲ್ ಮಾಡೋದು ಅಂತ ಹೇಳ್ತಿರೋದಲ್ಲ, ಅದಕ್ಕೆ 2Q ಅಂತ ಬರಿತಾ ಇದೀನಿ. ಡಬಲ್ ಅಂದ್ರೆ 2 ಟೈಮ್ಸ್ ಅಲ್ವಾ, ಸೊ ಅದಕ್ಕೆ 2 into Q. ಅವಾಗ ಎಷ್ಟಾಗುತ್ತೆ 6.5 into 2 13 into 10⁻⁻⁷ ಕೂಲಂಬ್ ಆಗುತ್ತೆ. ಸೊ ಅದೇ ರೀತಿ Q2 ಕೂಡ ಡಬಲ್ ಮಾಡಿ 13 into 10⁻⁷ ಕೂಲಂಬ್ ಆಗುತ್ತೆ. ಚಾರ್ಜ್ ನ ಡಬಲ್ ಮಾಡಿ ಅಂತ ಹೇಳ್ತಿದ್ದಾರೆ ಮಕ್ಕಳೇ. ಚಾರ್ಜ್ ನ ಡಬಲ್ ಮಾಡಿರೋದು ಇಲ್ಲಿ. ಡಿಸ್ಟೆನ್ಸ್ ನ ಅರ್ಧ ಮಾಡೋದು ಅಂತ ಅರ್ಥ ಏನು, 25 ಸೆಂಟಿಮೀಟರ್. 25 ಸೆಂಟಿಮೀಟರ್ ನ ಮತ್ತೆ ಮೀಟರ್ ಕನ್ವರ್ಟ್ ಮಾಡಿ 25 ಡಿವೈಡ್ ಬೈ 100 ಮಾಡಿದ್ರೆ 0.25 ಮೀಟರ್ ಬರುತ್ತೆ. ಡಿಸ್ಟೆನ್ಸ್ ನ ಅರ್ಧ ಮಾಡಿ ನಾವಿಲ್ಲಿ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ, ಚಾರ್ಜ್ ನ ಡಬಲ್ ಕೂಡ ಮಾಡಿದೀವಿ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ. ಇಲ್ಲಿ F is equals to 1/4πε0 Q1 Q2 by R². ಈಗ ಡಬಲ್ ಮಾಡಿರೋ ಫೋರ್ಸ್ ನ ಹಾಕೊಳ್ಳಿ. 9 into 10⁻⁹ ಯಾವ್ದ್ರದ್ದು ವ್ಯಾಲ್ಯೂ 1 divided by 4πε0 ವ್ಯಾಲ್ಯೂ ಅದು. Q1 Q2 ಅಂತ ಅಂದ್ರೆ ಡಬಲ್ ಮಾಡಿರೋ ಚಾರ್ಜ್ ಹಾಕೊಳ್ಳಿ. ಎರಡು ಕೂಡ ಸೇಮ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಅಂತ ತಗೊಂಡಿದ್ದೀನಿ. ಡಿಸ್ಟೆನ್ಸ್ ನಾವು ಅರ್ಧ ಮಾಡಿರೋದ್ರಿಂದ 0.25 ಹೋಲ್ ಸ್ಕ್ವೇರ್ ಹಾಕೋಬೇಕಾಗತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಒಂದು ಆನ್ಸರ್ ಬರುತ್ತೆ ನಿಮಗೆ. ಸೊ ಸರಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಆನ್ಸರ್ ನ. ಸೊ ದಿಸ್ ಕ್ವಶನ್ ಅಲ್ಲಿ ನಾವು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಏನ್ ಮಾಡಿರೋದು ಅಂದ್ರೆ ಎರಡು ಇನ್ಸುಲೇಟೆಡ್ ಚಾರ್ಜ್ ಕಾಪರ್ ಸ್ಪಿಯರ್ಸ್ ಇದೆ, ಎ ಅಂಡ್ ಬಿ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ ಒಂದಕ್ಕೊಂದು ಡಿಸ್ಟೆನ್ಸ್ ಎಷ್ಟಿದೆ 50 ಸೆಂಟಿಮೀಟರ್ ಅಷ್ಟಿದೆ. ಸೊ ಹಾಗಿದ್ದಾಗ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಯಾಕೆ ಅಲ್ಲಿ ರಿಪಲ್ಷನ್ ಕಾನ್ಸೆಪ್ಟ್ ಬಂತು ಅಂದ್ರೆ ಎರಡಕ್ಕೂ ಸೇಮ್ ಚಾರ್ಜ್ ಇದೆ ಅಲ್ಲಿ. ಸೊ ಹಾಗಿದ್ದಾಗ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ನ ಕಂಡುಹಿಡಿಯಿರಿ ಯಾವಾಗ ಎರಡರಲ್ಲೂ ಚಾರ್ಜ್ ಸೇಮ್ ಇದ್ದಾಗ. ಸೆಕೆಂಡ್ ಕೇಸ್ ಅಲ್ಲಿ ಚಾರ್ಜ್ ನ ಡಬಲ್ ಮಾಡ್ತಾ ಇದೀವಿ, ಡಿಸ್ಟೆನ್ಸ್ ನ ಅರ್ಧ ಮಾಡ್ತಾ ಇದೀವಿ, ಹಾಗಿದ್ರೆ ರಿಪಲ್ಷನ್ ಎಷ್ಟು ಬರುತ್ತೆ ಅಂತ. ಸೊ ಎರಡು ಕೂಡ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ನಾನು ಇಲ್ಲಿ ಕ್ವಶನ್ ನಂಬರ್ ಹಾಕಿಲ್ಲ, ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಇಲ್ಲಿ ಪಾಯಿಂಟ್ ಚಾರ್ಜ್ Q is equals to 10 microcoulomb. ಮೈಕ್ರೋ ಅಂದ್ರೆ ಎಷ್ಟು 10⁻⁻⁶ ಅಂತ ಕೊಟ್ಟಿದ್ದಾರೆ. ಈಸ್ ಅಟ್ ಡಿಸ್ಟೆನ್ಸ್ ಆಫ್ 5 ಸೆಂಟಿಮೀಟರ್. ಒಂದು ಪಾಯಿಂಟ್ ಚಾರ್ಜ್ ಇದೆ ಮಕ್ಕಳೇ, ಅದ್ರದ್ದು ಚಾರ್ಜ್ ಎಷ್ಟಿದೆ 10 ಮೈಕ್ರೋಕೂಲಂಬ್ ಇದೆ. ಈಸ್ ಅಟ್ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಡೈರೆಕ್ಟ್ಲಿ ಅಬೌವ್ ದ ಸೆಂಟರ್ ಆಫ್ ದ ಸ್ಕ್ವೇರ್ ಆಫ್ ಒನ್ ಫೇಸ್ ಆಫ್ ಕ್ಯೂಬ್ ವಿತ್ ಎಡ್ಜ್ 10 ಸೆಂಟಿಮೀಟರ್ ಆಸ್ ಶೋನ್. ವಾಟ್ ಈಸ್ ದ ಫ್ಲಕ್ಸ್ ಥ್ರೂ ದ ಸರ್ಫೇಸ್? ಇದು ಗಾಸ್ ಲಾ ಮೇಲೆ ಕೇಳಿರುವಂತಹ ಪ್ರಾಬ್ಲಮ್ ಮಕ್ಕಳೇ. ಸೊ ವಾಟ್ ಇಸ್ ದ ಫ್ಲಕ್ಸ್ ಥ್ರೂ ದ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಸೆಂಟರ್ ಅಲ್ಲಿ ಚಾರ್ಜ್ ಇದೆ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಡಿಸ್ಟೆನ್ಸ್ ಗೆ ಸೆಂಟರ್ ಅಲ್ಲಿ ಇದೆ? 5 ಸೆಂಟಿಮೀಟರ್ ಇಂದ ಸೆಂಟರ್ ಅಲ್ಲಿ ಚಾರ್ಜ್ ಇರೋದ್ರು. ಕ್ಯೂಬ್ ಒಂದ್ ಎಡ್ಜ್ ಇಂದ, ಕ್ಯೂಬ್ ಇಂದು ಒಂದು ಫೇಸ್ ಇಂದ ಸೆಂಟರ್ ಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ದಾರೆ ಚಾರ್ಜ್ ನ? ಕ್ಯೂಬ್ ಒಂದು ಫೇಸ್ ಇಂದ ಸೆಂಟ್ರಿಗೆ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಚಾರ್ಜ್ ನ ಪ್ಲೇಸ್ ಮಾಡಿದ್ದಾರೆ. 10 ಮೈಕ್ರೋಕೂಲಂಬ್ ಚಾರ್ಜ್ ನ ಪ್ಲೇಸ್ ಮಾಡಿದ್ದಾರೆ. ನಮ್ದು ಕ್ಯೂಬ್ ಏನಿದೆ ಅದರಿಂದ ಒಂದು ಫೇಸ್ ಎಡ್ಜ್ ಎಷ್ಟಿದೆ 10 ಸೆಂಟಿಮೀಟರ್ ಅಷ್ಟು. ಎಡ್ಜಸ್ ಎಷ್ಟಿದೆ ಎಲ್ಲ ಕ್ಯೂಬ್ ಅಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಸೊ ಎಲ್ಲ ಸೈಡ್ಸ್ ಅಲ್ಲಿ ಎಷ್ಟಿದೆ ಅಂತ ಹೇಳ್ತಿದ್ದಾರೆ 10 ಸೆಂಟಿಮೀಟರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ಸ್ಕ್ವೇರ್ ಮುಖಾಂತರ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತಿದೆ ಅಂತ ಅವರ ಕ್ವಶನ್. ನಾನು ರಿಪೀಟ್ ಮಾಡ್ತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ಮಕ್ಳೆ, ಪರವಾಗಿಲ್ಲ, ಮುಜುಗರ ಮಾಡ್ಕೋಬೇಡಿ, ಕಾಲ್ ಮಾಡಿ ಕೇಳಿ. ಯಾಕಂದ್ರೆ ಕಲಿಬೇಕಾಗಿರೋದು ನೀವು. ನಿಮಗೆ ಮನ್ಸಲ್ಲಿ ಕೇಳಿದ್ರೆ ಏನ್ ಅನ್ಕೋತಾರೆ ಅಂತ ದಯವಿಟ್ಟು ಅನ್ಕೋಬೇಡಿ. ಕೆಲವು ಟೈಮ್ ನಾನು ಇಲ್ಲಿ ಮೆನ್ಷನ್ ಮಾಡ್ಬೇಕಾದ್ರೆ ರಾಂಗ್ ಆಗಿರ್ಬೋದು. ಸೊ ತಪ್ಪೆಲ್ಲರಿಂದ ಆಗುತ್ತೆ ಅಲ್ವಾ. ಸೊ ಆನ್ಲೈನ್ ಕ್ಲಾಸ್ ಮಾಡ್ಬೇಕಾದ್ರೆ ನೀವು ಎದುರುಗಡೆ ಇರಲ್ಲ, ನನಗೆ ನಿಮ್ಮನ್ನ ನೋಡ್ಕೊಂಡು ಪಾಠ ಮಾಡ್ತಿರ್ಬೇಕಾದ್ರೆ ತುಂಬಾ ಐ ಕಾಂಟ್ಯಾಕ್ಟ್ ಇರುತ್ತೆ, ಇಂಟರಾಕ್ಷನ್ ಚೆನ್ನಾಗಿರುತ್ತೆ ಅಲ್ವಾ. ನೀವಿಲ್ಲಿ ನನ್ ಕಣ್ಮುಂದೆ ಇಲ್ಲ ಅಂದಾಗ ನನ್ಗೂ ಕೂಡ ಅಷ್ಟೊಂದು ಇದಾಗ್ತಾ ಇರಲ್ಲ. ಸೊ ಮಿಸ್ಟೇಕ್ಸ್ ಆಗ್ತಾ ಇರ್ಬೋದು. ಸೊ ನೋಟಿಸ್ ಮಾಡಿ, ಅದನ್ನೇ ನಿಮಗೆ ಕಾನ್ಸಂಟ್ರೇಷನ್ ಇದೆಯಾ ಅಂತ ನೋಡ್ಬೋದು. ಅದಕ್ಕೆ ನೀವು ಮುಜುಗರ ಪಟ್ಕೊಳ್ಳೋದು ಬೇಡ. ಕ್ವಶನ್ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೀನಿ. ಪಾಯಿಂಟ್ ಚಾರ್ಜ್, ಒಂದು ಪಾಯಿಂಟ್ ಚಾರ್ಜ್ ಇದೆ, ಸಿಂಗಲ್ ಚಾರ್ಜ್, ಪಾಯಿಂಟ್ ಚಾರ್ಜ್, ಸ್ಮಾಲ್ ಚಾರ್ಜ್, ಅದು 10 ಮೈಕ್ರೋಕೂಲಂಬ್ ಇದೆ. ಅದನ್ನ ಕ್ಯೂಬ್ ಇಂದು ಸೆಂಟರ್ ಅಲ್ಲಿ ಒಂದು ಎಡ್ಜ್ ಆಫ್ ಕ್ಯೂಬ್ ಇಂದ ಅಲ್ಲಿಗೆ ಎಷ್ಟು 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ. ಸೆಂಟರಿಗೂ ಒಂದು ಎಡ್ಜಿಗೆ ಅಲ್ಲಿ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಇಂದ ಸೆಂಟರ್ ಅಲ್ಲಿ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರೋದು. ಸೆಂಟರ್ ಅಲ್ಲಿ ನಾವು ಇಟ್ಟಿರೋ ಚಾರ್ಜ್ 10 ಮೈಕ್ರೋಕೂಲಂಬ್. ಸೊ ಪ್ರತಿಯೊಂದು ಎಡ್ಜು ಕ್ಯೂಬ್ ಇಂದು 10 ಸೆಂಟಿಮೀಟರ್ ಇದೆ. ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದಾರೆ. ವಾಟ್ ಇಸ್ ದ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ಅ ಕ್ವಶನ್ ಫ್ರಮ್ ಗಾಸ್ ಲಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದನ್ನ ನೀವು ಫಾರ್ಮುಲಾ ತಗೊಳ್ಳಿ. ಫ್ಲಕ್ಸ್ ಥ್ರೂ ದ ಕ್ಯೂಬ್ ಫೈ ಅಂದ್ರೆ ಫ್ಲಕ್ಸ್ 1/ε0 ಟೈಮ್ಸ್ ದ ಚಾರ್ಜ್. ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಈಸ್ 1/ε0 ಟೈಮ್ಸ್ ದ ನೆಟ್ ಚಾರ್ಜ್ ಅಂತ ನಾವು ಹೇಳ್ತೀವಲ್ವಾ, ಅದ್ರದ್ದು ಲಾನ, ಗಾಸ್ ಲಾನ. ಸೊ ಆ ಲಾನ ಇಲ್ಲಿ ಅಪ್ಲೈ ಮಾಡ್ಬೇಕು, ಬಿಕಾಸ್ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ ಕೇಳಿರೋದು ಫ್ಲಕ್ಸ್ ಮಕ್ಕಳೇ. ಓಕೆನಾ. ಸೊ
phi is equals to 1 over 4 pi epsilon naught cube. ನಾನು ಟೋಟಲ್ ಕ್ಯೂಬ್ ಇಂದು ಕ್ಯಾಲ್ಕುಲೇಟ್ ಮಾಡಬೇಕು. ಫ್ಲಕ್ಸ್ ಥ್ರೂ ದ 1 ಸ್ಕ್ವೇರ್ ಆಫ್ ಕ್ಯೂಬ್, ಫ್ಲಕ್ಸ್ ಥ್ರೂ ದ 1 ಸ್ಕ್ವೇರ್ ಆಫ್ ಕ್ಯೂಬ್, ಫ್ಲಕ್ಸ್ ಥ್ರೂ ದ ಹೋಲ್ ಕ್ಯೂಬ್ ಅಂತ ಹೇಳ್ಬೋದು. ಸೊ ಎಷ್ಟು ಎಡ್ಜಸ್ ಇರುತ್ತೆ ನಮಗಲ್ಲಿ? 6 ಇರುತ್ತೆ ಅಲ್ವಾ, 6 ಫೇಸಸ್ ಇರುತ್ತೆ. ಸೊ ಅದಕ್ಕೆ 5 ಡಿವೈಡೆಡ್ ಬೈ 6 ಅಂತ ಹಾಕೊಂಡಿದೀವಿ ಇಲ್ಲಿ. 5 ಡಿವೈಡೆಡ್ ಬೈ 6, 1 ಸ್ಕ್ವೇರ್ ಡಿವೈಡೆಡ್ ಬೈ ಟೋಟಲ್ 6 ಮಾಡಿದ್ರೆ ನನಗೆ ಒಂದು ಫೇಸ್ ಇಂದು ಸಿಗ್ತಾ ಹೋಗುತ್ತೆ ಅಲ್ವಾ. ಅದಕ್ಕೆ ನಾನು 5 ನ ಡಿವೈಡೆಡ್ ಬೈ, ಇಲ್ಲಿ 5 ಟೋಟಲ್ ಫ್ಲಕ್ಸ್ ಬರುತ್ತೆ ನನಗೆ. 1 ಫ್ಲಕ್ಸ್ ಇಂದು ಒಂದು ಫೇಸ್ ಇಂದು ಮಾತ್ರ ಬೇಕು ಅಂತ ಅಂದಾಗ ನಾನು ಏನ್ ಮಾಡ್ಬೇಕು? ಟೋಟಲ್ ಎಷ್ಟು ಫೇಸ್ ಇದೆ ಅದರಿಂದ ಡಿವೈಡ್ ಮಾಡ್ಬೇಕು ಬಂದಿರೋ ಫ್ಲಕ್ಸ್ ನ ಅಷ್ಟೇ. ಅರ್ಥ ಆಗ್ತಿದ್ಯಾ? ನಾನು ಬರೀ 5 ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಟೋಟಲ್ ನಾನು ಸ್ಕ್ವೇರ್ ಇಂದು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನನಗೆ ಬರೀ 1 ಫೇಸ್ ಇಂದು ಬೇಕು ಅಂತ ಅಂದಾಗ ನಾನು ಟೋಟಲ್ ಫೇಸಸ್ ಇಂದ ಡಿವೈಡ್ ಮಾಡ್ಬೇಕು. 5 ಡಿವೈಡ್ ಬೈ 6 ಅಂತ ತಗೊಂಡಿನಿ. ಯಾಕೆ 6 ಅಂದ್ರೆ ದ ಫೇಸಸ್ ಇನ್ ದ ಕ್ಯೂಬ್. ಸೊ ಇಸ್ ಈಕ್ವಲ್ಸ್ ಟು ಇಲ್ಲಿ 5 ಡಿವೈಡೆಡ್ ಬೈ 6 ಇಲ್ಲಿ ಮಾಡಿಫೈ ಮಾಡಿರೋದು. 5 ಡಿವೈಡೆಡ್ ಬೈ 6 ಈಕ್ವಲ್ ಟು 1 ಓವರ್ ಎಪ್ಸಿಲಾನ್ ನಾಟ್. ಕ್ಯೂ ನ ಈ ಕಡೆ ತಗೊಂಡಿದೀವಿ, ಅದಕ್ಕೆ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಆಗಿದೆ. ಇಲ್ಲಿಗೂ ಕೂಡ ಎರಡು ಕಡೆಗೂ ಕೂಡ ನಾವು ಎಡ್ಜಸ್ ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಕೂಡ 6 ಬರ್ದಿದೀವಿ. ಎರಡು ಸೈಡ್ ಕೂಡ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? ಚಾರ್ಜ್ 10 ಇಂಟು 10 ರೈಸ್ ಟು 6. ಅಥವಾ ನೀವು ಇಲ್ಲಿರೋ 6 ನ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋಬೇಡಿ. ಎರಡು ಕಡೆಗೂ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು 1 ಫೇಸ್ ಇಂದು. ಸೊ ಡಿವೈಡೆಡ್ ಬೈ 6 ಫೇಸ್ ಮಾಡ್ಬೇಕಾಗತ್ತೆ. 10 ಇಂಟು 10 ರೈಸ್ ಟು -6. ನೀವು ಹಾಕೊಳ್ಳಿ, ಕ್ಯಾಲ್ಕುಲೇಷನ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ಎಪ್ಸಿಲಾನ್ ನಾಟ್ ಫ್ರೀ ಸ್ಪೇಸ್ ಪರ್ಮಿಟಿವಿಟಿ ಅದ್ರ ವ್ಯಾಲ್ಯೂ 8.854, ಇದು ಕಾನ್ಸ್ಟೆಂಟ್ ಗೊತ್ತು ನಿಮಗೆ. ಇಂಟು 6 ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 1.88 ಇಂಟು 10 ರೈಸ್ ಟು 5 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಸೊ ಇಲ್ಲಿ ಫೋರ್ಸ್ ಕೂಡ ಆಕ್ಟ್ ಆಗೋದ್ರಿಂದ ಚಾರ್ಜ್ ಇಂದು ಮತ್ತೆ ಡಿಸ್ಟೆನ್ಸ್ ಇಂದು ಎಲ್ಲ ಸೇರಿಸ್ಬಿಟ್ಟು ನಿಮ್ ಯೂನಿಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಆಗುತ್ತೆ. ಸೊ ಇಲ್ಲಿ ಡಿವೈಡ್ ಬೈ 6 ಯಾಕೆ ಮಾಡಿದ್ರಿ ಮ್ಯಾಮ್ ಅಂತಂದ್ರೆ ನಿಮಗೆ 1 ಸ್ಕ್ವೇರ್ ಆಫ್ ಕ್ಯೂಬ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇರೋ ಟೋಟಲ್ ಬರೀ 5 ಮಾಡಿದ್ರೆ ಅದು ಟೋಟಲ್ ಫೇಸ್ ಇಂದ ಆಗುತ್ತೆ, ಟೋಟಲ್ ಕ್ಯೂಬ್ ಇಂದ ಆಗುತ್ತೆ. ಬಟ್ ನನಗ್ ಬೇಕಾಗಿರೋದು ಯಾವ್ದ್ರದ್ದು 1 ಫೇಸ್ ಇಂದ ಸಾಕು ಅಂತ ಅಂದಾಗ ಕೇಳಿರೋದು ಕಾನ್ಸೆಪ್ಟ್ 1 ಫೇಸ್ ಇಂದ ನೋಡಿ ಡಯಾಗ್ರಾಮ್ ಅಲ್ಲಿ. ಸೊ ಹಾಗಿದ್ದಾಗ ಡಿವೈಡ್ ಬೈ 6 ಬೋತ್ ದ ಸೈಡ್ಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. So this is the answer. Any problem idre you can contact me. So same question ಇಲ್ಲಿ ಏನಾಗಿದೆ, ಒಂದು ಪಾಯಿಂಟ್ ಚಾರ್ಜ್ ಇದನ್ನ ನೀವು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ ಮಕ್ಕಳೇ. ಪಾಯಿಂಟ್ ಚಾರ್ಜ್ 2 ಮೈಕ್ರೋ ಕೂಲಂಬ್ is at center of the cubical Gaussian surface. ಸೇಮ್ ಈ ಪ್ರಾಬ್ಲಮ್ ನ ನೀವು ಮಾಡ್ಬಿಟ್ಟು ನನಗೆ ಸೆಂಡ್ ಮಾಡಿ. ನನ್ನ ಆನ್ಸರ್ ನೋಡ್ಕೋತೀನಿ, ನೀವು ಪದೇ ಪದೇ ಕೇಳೋದ್ ಬೇಕಾಗಿಲ್ಲ. ಮಿಸ್ಟೇಕ್ ಇದ್ರೆ ಮಾತ್ರ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ರೆಸ್ಪಾನ್ಸ್ ಮಾಡ್ಲೇಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬಿಡಿ. ನಾನು ಮೆಸೇಜ್ ನೋಡಿರ್ತೀನಿ. ಓಕೆ, ನಾ ಮೆಸೇಜ್ ನೋಡಿರೋದು ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ನನಗೆ ನೀವು ಕಳಿಸಿ ಅಷ್ಟೇ ಸಾಕು, ನಾನು ನೋಡ್ತೀನಿ. ತಪ್ಪಿದ್ರೆ ನಾನು ನಿಮಗೆ ಹೇಳ್ತೀನಿ. ಪಾಯಿಂಟ್ ಚಾರ್ಜ್, ಸೊ ಅವಾಗಲೇ ನಾವು 10 ಮೈಕ್ರೋ ಕೂಲಮ್ ನ ಪ್ಲೇಸ್ ಮಾಡಿದ್ವಿ. ಇವಾಗ 2 ಮೈಕ್ರೋ ಕೂಲಮ್ ನ ಸೇಮ್ ಪ್ರಾಬ್ಲಮ್ ಅಲ್ಲಿ 2 ಮೈಕ್ರೋ ಕೂಲಮ್ ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಟೋಟಲ್ ಫ್ಲಕ್ಸ್ ಕೇಳಿರೋದು, ಬರೀ 5 ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ಅಟ್ ದ ಸೆಂಟರ್ ಆಫ್ ದಿ ಗೌಸಿಯನ್ ಸರ್ಫೇಸ್ 9 ಸೆಂಟಿಮೀಟರ್. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್? ಅಲ್ಲಿ ಹಿಂದ್ಗಡೆ ಕ್ವಶನ್ ಅಲ್ಲಿ ಅವ್ರು ಚೇಂಜ್ ಮಾಡ್ಬೇಕಿತ್ತು. ವಾಟ್ ಇಸ್ ದ ಫ್ಲಕ್ಸ್ ಥ್ರೂ ದ ಸ್ಕ್ವೇರ್ ಅಂತ ಕೇಳಿದ್ದಾರೆ, 1 ಸ್ಕ್ವೇರ್ ಅಂತ ಕೇಳಿದ್ದಾರೆ. ಅಂದ್ರೆ 1 ಫೇಸ್ ಮಾತ್ರ ಕೇಳಿರೋದು. ಮಧ್ಯದಲ್ಲಿ ಒಂದು ಸ್ಕ್ವೇರ್ ಫಾರ್ಮ್ ಆಗ್ತಾ ಇದೆ ಗೊತ್ತಾ ನಿಮ್ಗೆ ಕ್ಯೂ ಹತ್ರ. ಸೊ ನೀವು ಆ ಕ್ವಶನ್ ಅನ್ನ ಐಡೆಂಟಿಫೈ ಮಾಡ್ಬೇಕು ಮಕ್ಳೇ. ಓಕೆನಾ? ಫ್ಲಕ್ಸ್ ಥ್ರೂ ದ 1 ಸ್ಕ್ವೇರ್ ಆಫ್ ಕ್ಯೂಬ್ ಅಂತ ಕೇಳಿದ್ದಾರೆ. ತುಂಬಾ ಸ್ಕ್ವೇರ್ ಫಾರ್ಮ್ ಆಗುತ್ತಲ್ವಾ ಕ್ಯೂಬ್ಸ್ ಅಲ್ಲಿ. ಸೊ ಅವ್ರು ಕೇಳಿರೋದು ಯಾವ್ದು ಅಂತಂದ್ರೆ 1 ಸ್ಕ್ವೇರ್, ಮಧ್ಯದ ಸೆಂಟರ್ ಅಲ್ಲಿ ಎಷ್ಟು ಪಾಸ್ ಆಗ್ತಾ ಇದೆ ಅಂತ 1 ಸ್ಕ್ವೇರ್ ಮಾತ್ರ ಕೇಳಿದ್ದಾರೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. 1 ಸ್ಕ್ವೇರ್ ಅಂದ್ರೆ ಫೇಸ್, ಈಗ ಕ್ಯೂಬ್ ಅಲ್ಲಿ ತುಂಬಾ ಸ್ಕ್ವೇರ್ ಗಳು ಕಾಣಿಸುತ್ತೆ ಅಲ್ವಾ ನಮಗೆ. ಇಟ್ಸ್ 3D ಪಿಕ್ಚರ್ ಕ್ಯೂಬ್. ಸೊ ಆವಾಗ 1 ಸ್ಕ್ವೇರ್ ಆಫ್ ಕ್ಯೂಬ್ ಹತ್ರ ಮಾತ್ರ ಕೇಳಿದ್ದಾರೆ. ಈ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್, ಟೋಟಲ್ ಫ್ಲಕ್ಸ್ ಕೇಳಿದ್ದಾರೆ. ಎರಡಕ್ಕೂ ನೀವು ಕ್ವಶನ್ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಸಾಲ್ವ್ ಮಾಡಿ. ಇದನ್ನ ಹೇಳ್ಬಿಡ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ. ಅಲ್ಲಿ ಕೇಳಿದ್ರು 1 ಸ್ಕ್ವೇರ್ ಆಫ್ ಕ್ಯೂಬ್ ಹತ್ರ ಮಾತ್ರ, ಇಲ್ಲಿ ಕೇಳಿರೋದು ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಹೋಲ್ ಸರ್ಫೇಸ್ ಆಫ್ ದಿ ಕ್ಯೂಬ್ ಅಂತ. ಸೊ ಹಾಗಾದ್ರೆ ನಾನು ಇಲ್ಲಿ 5 ಡಿವೈಡ್ ಬೈ 6 ಮಾಡ್ಬೇಕಾ ಮಕ್ಳೇ? ಇಲ್ಲ. ಯಾಕೆ? ನನಗೆ ಕೇಳಿರೋದು ಫ್ಲಕ್ಸ್ ಥ್ರೂ ದ ಹೋಲ್ ಸರ್ಫೇಸ್ ಆಫ್ ದಿ ಕ್ಯೂಬ್, ಅಲ್ಲಿ ಕೇಳಿರೋದು 1 ಸ್ಕ್ವೇರ್ ಆಫ್ ಕ್ಯೂಬ್ ಅಂತ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಓದಿ. ಫ್ಲಕ್ಸ್ ಥ್ರೂ ದ ಕ್ಯೂಬ್ phi is equals to 1 over epsilon naught times into q. ಸೊ ಚಾರ್ಜ್ 2 ಮೈಕ್ರೋ ಕೂಲಂಬ್ ಆಗಿರೋದ್ರಿಂದ 2 into 10 raised to -6 ಹಾಕ್ಬಿಡಿ. ಎಪ್ಸಿಲಾನ್ ನಾಟ್ ಫ್ರೀ ಸ್ಪೇಸ್ ಪರ್ಮಿಟಿವಿಟಿ ಇದ್ರ ವ್ಯಾಲ್ಯೂ 8.854 into 10 raised to -12. ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಒಂದು ಆನ್ಸರ್ ಸಿಗ್ತಾ ಹೋಗುತ್ತೆ. ಅದನ್ನ ನೀವು ಇಟ್ರೆ ಆಯ್ತು. ವಿತ್ ಯೂನಿಟ್ ಇಡ್ಬೇಕು ಮಕ್ಳೇ ನೀವು ಯಾವಾಗ್ಲೂ ಆನ್ಸರ್. ಆ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ ನೀವು. ಯಾವಾಗ್ಲೂ ಯು ಹ್ಯಾವ್ ಟು ಕೀಪ್ ದ ಯೂನಿಟ್ಸ್ so that you will get the entire marks. So this is the ಪ್ರಾಬ್ಲಮ್. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಇದೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಕಂಡಕ್ಟಿಂಗ್ ಸ್ಪಿಯರ್ ಅಂತ ಅಂದ್ರೆ ಅದು ಇನ್ಸುಲೇಷನ್ ಸ್ಪಿಯರ್ ಆಗಕ್ ಸಾಧ್ಯ ಇಲ್ಲ. ವಿಚ್ ಕ್ಯಾನ್ ಪಾಸ್ ಕಂಡಕ್ಟಿಂಗ್ ಸ್ಪಿಯರ್
ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಹ್ಯಾಸ್ ಅನ್ನೋನ್ ಚಾರ್ಜ್. ಒಂದು ಕಂಡಕ್ಟಿಂಗ್ ಸ್ಪಿಯರ್ ಇದೆ, ಒಂದು ಚಾರ್ಜ್ಡ್ ಸ್ಪಿಯರ್ ಇದೆ. ಅದು ಚಾರ್ಜ್ಡ್ ಸ್ಪಿಯರ್, ನನಗೆ ಚಾರ್ಜ್ ಎಷ್ಟಿದೆ ಅಂತ ಗೊತ್ತಿಲ್ಲ. ರೇಡಿಯಸ್ ಎಷ್ಟಿದೆ ಆ ಸ್ಪಿಯರ್ದು 10 ಸೆಂಟಿಮೀಟರ್ ಇದೆ ಮಕ್ಕಳೇ. ಒಂದು ಸ್ಪಿಯರ್ ಇದೆ, ಚಾರ್ಜ್ಡ್ ಸ್ಪಿಯರ್, ಅದು ಎಷ್ಟು ಚಾರ್ಜ್ ಇದೆ ನನಗೆ ಗೊತ್ತಿಲ್ಲ, ಬಟ್ ಅದ್ರ ರೇಡಿಯಸ್ ಎಷ್ಟಿದೆ ಸ್ಪಿಯರ್ದು 10 ಸೆಂಟಿಮೀಟರ್ ಇದೆ. ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ 20 ಸೆಂಟಿಮೀಟರ್ ಫ್ರಮ್ ಸೆಂಟರ್ ಆಫ್ ದ ಸ್ಪಿಯರ್ ಇಸ್, ಸೊ ಒಂದು ಸೆಂಟರ್ ಆಫ್ ದ ಸ್ಪಿಯರ್ ಇಂದ 20 ಸೆಂಟಿಮೀಟರ್ ದೂರದಲ್ಲಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್? 1.5 × 10⁻³ ನ್ಯೂಟನ್ ಪರ್ ಕೂಲಂಬ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ? ಒಂದು ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ 20 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ದಿ ಸ್ಪಿಯರ್, ಸೆಂಟರ್ ಆಫ್ ದಿ ಸ್ಪಿಯರ್ ಇಂದ 20 ಸೆಂಟಿಮೀಟರ್ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರ್ತಾ ಇದೆ ನನಗೆ? 1.5. ಸೆಂಟರ್ ಆಫ್ ದಿ ಸ್ಪಿಯರ್ ಇಂದ 20 ಸೆಂಟಿಮೀಟರ್ ದೂರದಲ್ಲಿ 1.5 × 10⁻³ ನ್ಯೂಟನ್ ಪರ್ ಕೂಲಂಬ್ ಅಷ್ಟು ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದಿದೆ. ಅಂಡ್ ಪಾಯಿಂಟ್ಸ್ ರೇಡಿಯಲಿ ಇನ್ವರ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಇಂದು ಡೈರೆಕ್ಷನ್ ಇನ್ವರ್ಡ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ನೆಟ್ ಚಾರ್ಜ್ ಆನ್ ದ ಸ್ಪಿಯರ್? ಹಾಗಿದೆ ಟೋಟಲ್ ಚಾರ್ಜ್ ಆನ್ ದ ಸ್ಪಿಯರ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ನೆಟ್ ಚಾರ್ಜ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇ ಇಸ್ ಈಕ್ವಲ್ಸ್ ಟು, ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿರೋದ್ರಿಂದ ನಿಮಗೆ ಇಲ್ಲಿ ಕ್ವಶನ್ ಅರ್ಥ ಆಯ್ತಾ ಮಕ್ಕಳೇ? ಒಂದು ಸ್ಪಿಯರ್ ಇದೆ, ಅದಕ್ಕೆ ರೇಡಿಯಸ್ 10 ಸೆಂಟಿಮೀಟರ್ ಇದೆ, ಚಾರ್ಜ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ, ಅದನ್ನೇ ನಾನು ಕಂಡುಹಿಡಿಬೇಕು. ಸೆಂಟರ್ ಆಫ್ ದಿ ಸ್ಪಿಯರ್ ಇಂದ 20 ಸೆಂಟಿಮೀಟರ್ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನನಗೆ ಎಷ್ಟು ಬರ್ತಾ ಇದೆ? 1.5 × 10⁻³ ನ್ಯೂಟನ್ ಪರ್ ಕೂಲಂಬ್ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ. ಅದ್ರದ್ದು ಪಾಯಿಂಟ್ಸ್ ಅಥವಾ ಅಂದ್ರೆ ಅದ್ರದ್ದು ಡೈರೆಕ್ಷನ್ ರೇಡಿಯಲಿ ಇನ್ವರ್ಡ್ಸ್ ತೋರಿಸ್ತಾ ಇದೆ. ಸೊ ಹಾಗಿದ್ರೆ ನೆಟ್ ಚಾರ್ಜ್ ಆನ್ ದ ಸ್ಪಿಯರ್ ಎಷ್ಟು? ಫಸ್ಟ್ ನೀವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ಬರ್ಕೊಳ್ಳಿ. ನಿಮಗೆ ಗಿವನ್ ಬರಿಬೇಕು ಗೊತ್ತು, r = 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ 10 ಸೆಂಟಿಮೀಟರ್, ಕ್ಯಾಪಿಟಲ್ ಆರ್ ನಾನು ರೇಡಿಯಸ್ ಅಂತ ತಗೋತಾ ಇರೋದು. 10 ಸೆಂಟಿಮೀಟರ್ ರೇಡಿಯಸ್ ಇದೆ ಆ ಸ್ಪಿಯರ್ಗೆ. ಡಿಸ್ಟೆನ್ಸ್ ಎಷ್ಟಿದೆ? ಅದು ಸೆಂಟರ್ ಇಂದ ಅಲ್ಲಿಗೆ ತಗೊಳ್ಳೋದು 20 ಸೆಂಟಿಮೀಟರ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ? 1.5 × 10⁻³ ಈ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿಗೆ ಮಕ್ಕಳೇ? 20 ಸೆಂಟಿಮೀಟರ್. ಸೆಂಟರ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ ಆ ಪಾಯಿಂಟ್ ಗೆ. ಕ್ಯೂ ಇಸ್ ದ ಕ್ವಶನ್ ಮಾರ್ಕ್. ನಾನು ನಿಮಗೆ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರಾಬ್ಲಮ್ಸ್ ನ ಡಿರೈವೇಶನ್ ನ ಮಾಡಿಸಿದ್ದೀನಿ. ಇ ಇಸ್ ಈಕ್ವಲ್ಸ್ ಟು 1/4πε0. ಆ ಡಿರೈವೇಶನ್ ಇಂದ ಎಕ್ಸ್ಪ್ರೆಷನ್, ಫೈನಲ್ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಬೇಕಾಗಿರೋದು. ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಸೊ 1/4πε0 Q/r². ನನ್ನ ಎಲೆಕ್ಟ್ರಿಕ್ ಫೀಲ್ಡ್ ಡಿರೈವೇಶನ್ ನಲ್ಲಿ ನಂಗೆ ಬಂದಿದೆ. ಸೊ ಇ ಇಸ್ ಈಕ್ವಲ್ಸ್ ಟು ಹಾಕೊಳ್ಳಿ. ಎಷ್ಟು ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಫೀಲ್ಡ್? 1.5 × 10⁻³. ಎಪ್ಸಿಲಾನ್ ವ್ಯಾಲ್ಯೂ ಎಷ್ಟು? 1/4πε0 ವ್ಯಾಲ್ಯೂ ಎಷ್ಟು? 9 × 10⁻⁹. ನನಗೆ ಬೇಕಾಗಿರೋದು ಕ್ಯೂ. ಅದಕ್ಕೆ ನೀವು ಇದನ್ನ ಶಿಫ್ಟ್ ಮಾಡ್ಕೊಳ್ಳಿ. ಈ ಕಡೆ ಶಿಫ್ಟ್ ಮಾಡ್ಕೊಂಡಾಗ ಏನಾಗುತ್ತೆ? 9 ಶಿಫ್ಟ್ ಮಾಡ್ಕೊಳ್ಳಿ ಫಸ್ಟ್. ಇದು ಡಿನಾಮಿನೇಟರ್ ಹೋಗುತ್ತೆ 9 × 10⁻⁹. ಇದು ಡಿಸ್ಟೆನ್ಸ್ ಏನಾಗುತ್ತೆ? r² ಮೇಲ್ ಹೋಗುತ್ತೆ. ಅದನ್ನು ಸೆಂಟಿಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡಾಗಿದೆ. 20/100 ಮಾಡಿ 0.2 ಮೀಟರ್ ಬರುತ್ತೆ. ಸೊ ನಾನು ಈಕ್ವೇಶನ್ ನ ಶಿಫ್ಟ್ ಮಾಡ್ಕೊಂಡು ನನಗೆ ಕ್ಯೂ ಬೇಕಾಗಿರೋದ್ರಿಂದ ನಾನು ಅದನ್ನ ಬರ್ಕೊಂಡ್ರೆ ಹೇಗಾಗುತ್ತೆ? ಕ್ಯೂ ಇಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬರುತ್ತೆ. 1 ಶಿಫ್ಟಿಂಗ್ ಮಕ್ಕಳೇ ಮ್ಯಾಥಮೆಟಿಕ್ಸ್ ಗೊತ್ತು ನಿಮಗೆ. 1.5 × 10⁻³ ಡಿವೈಡ್ ಬೈ 9 × 10⁻⁹ ಕೆಳಗಡೆ ಬರುತ್ತೆ, ಡಿಸ್ಟೆನ್ಸ್ ಮೇಲ್ ಹೋಗುತ್ತೆ. ಸೊ ಇದನ್ನ ನೀವು ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳೇ, ಎಷ್ಟು ಆನ್ಸರ್ ಬರುತ್ತೆ ನೋಡಿ. 0.006 × 10⁻⁻6. ಸೊ ಇಲ್ಲಿ ಶಿಫ್ಟ್ ಮಾಡ್ಬಿಟ್ಟು ಇದನ್ನ ಬರ್ಕೊಂಡ್ರೆ 1 2 3 ಶಿಫ್ಟ್ ಮಾಡಿದ್ರೆ 6 × 10⁻⁻³ ಬರುತ್ತೆ. 0.006 ಇರೋದನ್ನ ನೀವು 6 ಮಾಡೋದಾದ್ರೆ ಏನ್ ಮಾಡ್ಬೇಕು? 3 ಪಾಯಿಂಟ್ ಶಿಫ್ಟ್ ಆಗುತ್ತೆ. 6 × 10⁻⁻3. ಇಲ್ಲೊಂದು 10⁻⁻6 ಇದೆ. ಅದೆರಡನ್ನು ಸೇರಿಸ್ಕೊಂಡು ನೀವು ಬರೆಯೋದಾದ್ರೆ ಏನಾಗುತ್ತೆ? 6 × 10⁻⁻9. 10⁻⁻9 ನೀವೇನಂತ ಬರಿಬಹುದು ಮಕ್ಕಳೇ? ನ್ಯಾನೋ ಕೂಲಮ್ ಅಂತ ಬರಿಬಹುದು. ಸೊ ಇಲ್ಲಿ ಒಂದು ಸ್ಪಿಯರ್ ಇದೆ, ಅದಕ್ಕೆ ರೇಡಿಯಸ್ 10 ಸೆಂಟಿಮೀಟರ್ ಇದೆ. ಚಾರ್ಜ್ ನನಗೆ ಗೊತ್ತಿಲ್ಲ, ನಾನು ಕಂಡುಹಿಡಿಬೇಕು. ಸ್ಪಿಯರ್ ಸೆಂಟರ್ ಇಂದ ಒಂದು 20 ಸೆಂಟಿಮೀಟರ್ ದೂರದಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಿದೆ ಅಂತ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದ್ರ ಡೈರೆಕ್ಷನ್ ಇನ್ವರ್ಡ್ ಇದೆ ಟುವರ್ಡ್ಸ್ ದ ಸೆಂಟರ್. ಸೊ ಹಾಗಿದ್ರೆ ನೆಟ್ ಚಾರ್ಜ್ ಎಷ್ಟು ಅಂತ ಕೇಳಿದ್ರು. ಸೊ ನಾವು ಈ ರೀತಿ ಹಾಕೊಂಡು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಎಕ್ಸ್ಪ್ರೆಷನ್ ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ರೆಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಇಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಲ್ಮೋಸ್ಟ್ ವೈಂಡ್ ಅಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು ಪ್ರಾಬ್ಲಮ್ಸ್ ನ, ಬಿಕಾಸ್ ವಿ ಹ್ಯಾವ್ ಟು ಮೂವ್ ಟು ದಿ ನೆಕ್ಸ್ಟ್ ಚಾಪ್ಟರ್. ನಿಮಗೆ ಸ್ವಲ್ಪ ಕಂಫರ್ಟೇಬಲ್ ಆಗಲಿ ನನ್ನ ಕ್ಲಾಸ್ ಅಂತ. ಐ ಆಮ್ ಗೋಯಿಂಗ್ ಬಿಟ್ ಸ್ಲೋ, ವೆರಿ ಸ್ಲೋ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ. ಸೊ ಲೆಟ್ ಅಸ್ ಸ್ಟಾಪ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.